ಹಾಯ್ ಎವ್ರಿವನ್, ನಮಸ್ಕಾರ ಸ್ನೇಹಿತರೆ. ಡೇ 2 ಮನಿ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಬೆಳಗ್ಗೆ ಆಯ್ತು ಜ್ವರ ಕಾರಣ ಎದ್ದು ರೆಡಿಯಾಗಿ ನಾನು ಹೋಗಿದ್ದೆ ಟೆಂಪಲ್ಗೆ. ಇದು ಆಂಜನೇಯ ಸ್ವಾಮಿ ಟೆಂಪಲ್. ಇದು ಎಲ್ಲಿ ಬರುತ್ತೆ ಅಂತ ಹೇಳಿ ನೋಡಿ, ಲೊಕೇಶನ್ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ನೀವು ಎಲ್ಲಿಗೆ ಏನಾದ್ರು ಆಗ್ಬೇಕು ಅಂದ್ರೆ ಅಲ್ಲಿಗೆ ಹೋಗಿ ನೀವು ಕಾಯಿ ಇಟ್ಟಿದ್ರೆ ಆಗುತ್ತೆ ಅಂತ. ಇದೊಂದು ಒಳ್ಳೆ ದೇವಸ್ಥಾನ, ಬೆಂಗಳೂರಿನಲ್ಲಿ ಪ್ರಶಾಂತವಾಗಿದೆ. ಯಾವ ಜಾಗ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಂತರ ಹೋಗಿದ್ದೆ ನಾವು ಒನ್ ಪ್ಲಸ್ ಶೋರೂಮ್ಗೆ. ನಮ್ಮ ಫ್ರೆಂಡ್ ಹೊಸ ಮೊಬೈಲ್ ತಗೊಂಡಿದ್ದು ಮೊದಲ ದಿನಕ್ಕೆ ಹಾಳಾಗ್ಬಿಟ್ಟಿತ್ತು. ಸಾಫ್ಟ್ವೇರ್ ಇಶ್ಯೂಸ್ ಇಂದ ಒನ್ ಪ್ಲಸ್ ತಗೊಳ್ಳೋರು ದಯವಿಟ್ಟು ಎಚ್ಚರವಾಗಿರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನಂತರ ನಾನು ಹೋಗಿದ್ದೆ ಒರಿಯನ್ ಮಾಲ್ ಕಡೆಗೆ. ಯಾಕೆಂದ್ರೆ ನಮ್ಮ ಕಾಂತಾರ ಪ್ರೀಮಿಯರ್ ಶೋ ಇತ್ತು ಮುಂಬಳೆ ಫಿಲ್ಮ್ಸ್ ಕಡೆಯಿಂದ. ಪ್ರೀಮಿಯರ್ ಶೋ ಇತ್ತು, ಆ ನಿಟ್ಟಿನಲ್ಲಿ ಹೋದೆ. ಇಲ್ಲಿ ಎಲ್ಲಾ ಸೆಲೆಬ್ರಿಟಿಗಳು ಕೂಡ ಬಂದಿದ್ರು. ನಂತರ ಫಿಲಂ ಸ್ಟಾರ್ಟ್ ಮಾಡಿದ್ರು. ನಂತರ 1 hour ಡಿಲೇ ಮಾಡಿದ್ರು, ಬಿಕಾಸ್ ನಮ್ಮ ರಿಷಬ್ ಶೆಟ್ಟಿ ಸರ್ ಅವರು ಬರೋದು ಸ್ವಲ್ಪ ಡಿಲೇ ಆಯ್ತು. ಆ ನಿಟ್ಟಿನಲ್ಲಿ ಸಿನಿಮಾನ ಡಿಲೇ ಮಾಡಿದ್ರು. ನಂತರ ರಿಷಬ್ ಶೆಟ್ಟಿ ಸರ್ ಬಂದ್ರು, ಎಲ್ಲ ಕೂಡ ಕ್ಲಾಪ್ ಮಾಡಿದ್ರು. ನಂತರ ನಾನು ಫುಲ್ ಸಿನಿಮಾನ ವೀಕ್ಷಣೆ ಕೂಡ ಮಾಡಿದೆ. ನಮ್ಮ ರುಕ್ಮಿಣಿ ವಸಂತ್ ಅವರು ಕೂಡ ಇದ್ರು, ಎಲ್ಲ ಕೂಡ ಸೆಲೆಬ್ರಿಟಿಗಳು. ಕಾಂತಾರದವರು ಕೂಡ ಎಲ್ಲ ಕೂಡ ಇದ್ರು. ನಂತರ ಎಂಡ್ಗೆ ಫೈನಲ್ಗೆ ರಿಷಬ್ ಶೆಟ್ಟಿ ಸರ್ ಬಂದ್ರು, ನೀವು ನೋಡಬಹುದು. ರಿಷಬ್ ಶೆಟ್ಟಿ ಸರ್ ಬಂದ್ರು. ನಂತರ ಫಿಲಂ ನೋಡ್ತಾ 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 ನಾವು ನಮ್ಮಲ್ಲೇ ನಾವು ಕಳೆದು ಹೋಗ್ತೀವಿ. ಒಂದ್ ಒಳ್ಳೆ ವಿಜುವಲ್, ಒಂದ್ ಒಳ್ಳೆ ಸಿನಿಮಾ. ಈ ರೀತಿ ಸಿನಿಮಾನ ನೀವು ಆಲ್ ಓವರ್ ಇಂಡಿಯಾ ಇರೋದ್ರಲ್ಲಿ ನೋಡಿರೋದಿಲ್ಲ ಅನ್ಕೋತೀನಿ. ಕಾಂತಾರದಲ್ಲಿ ಆಲ್ರೆಡಿ ಪ್ರೂವ್ ಮಾಡಿದ್ರು ನಾನು ಏನು ಅಂತ. ಅದನ್ನ ಇನ್ನೂ ಕೂಡ ಬೇರೆ ಲೆವೆಲ್ಗೆ ಪ್ರೂವ್ ಮಾಡಿದ್ದಾರೆ. ಸಕಲಕ ವಲ್ಲಭ ಅಂದ್ರೆ ನಮ್ಮ ರಿಷಬ್ ಶೆಟ್ಟಿ ಸರ್ ಅಂತ ಹೇಳ್ಬೋದು. ಅವರ ಆಕ್ಟಿಂಗ್ ಅಂತೂ ನೇಗಿಲ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸ್ಟಾರ್ಟಿಂಗ್ ಇಂದ ಎಂಡ್ ವರೆಗೂ ಬೇರೆ ಲೆವೆಲ್ ಆಕ್ಟಿಂಗ್ ಮಾಡಿದ್ದಾರೆ. ರುಕ್ಮಿಣಿ ವಸಂತ್ ಅವರು ಹೈ ಲೆವೆಲ್ ಆಕ್ಟಿಂಗ್, ಆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು, ಆ ಮೇಕಿಂಗ್ ಆಗಿರ್ಬೋದು, ಆ ವಿಜುವಲ್ಸ್ ಆಗಿರ್ಬೋದು, ಎಷ್ಟು ಕಷ್ಟಪಟ್ಟಿದ್ದಾರೆ. 3 ವರ್ಷ ಕಷ್ಟಪಟ್ಟಿದ್ದೇವೆ ಅಂತ ಹೇಳಿದ್ರೆ ಅಷ್ಟು ಶ್ರಮ ಎಲ್ಲ ಈ ಸಿನಿಮಾದಲ್ಲಿ ನಿಮಗೆ ಗೊತ್ತಾಗ್ಬಿಡುತ್ತೆ. ಮಿಸ್ ಮಾಡಲೇಬೇಡಿ. ಯಾರೆಲ್ಲ ನಮ್ಮ ಕನ್ನಡ ಅಭಿಮಾನಿಗಳಿದ್ದೀರಾ, ಸಿನಿಮಾ ಹೋಗಿ ನೋಡಿ. ಬೇರೆ ಲೆವೆಲ್ ಕತೆ ಗೀತೆ ಏನು ಬರ್ಕೊಳ್ಳಲ್ಲ ನಾನು. ರೀಸೆಂಟ್ ಆಗಿ ನೀವು ಇಂಥ ಒಳ್ಳೆ ಸಿನಿಮಾಗಳನ್ನ ನೀವು ಎಂದಿಗೂ ನೋಡೋದಿಲ್ಲ. ದೈವ ಭಕ್ತಿ ಇರೋರು ಕೂಡ ದಯವಿಟ್ಟು ಹೋಗಿ ಮಿಸ್ ಮಾಡದಲ್ಲೇ ಥಿಯೇಟರ್ ನೋಡಿ. ಥ್ಯಾಂಕ್ ಯು.